ಸ್ನೇಹಿತರೆ, ಈಗ ಮುಂದಿನ ಅಂಶ. ಈಗ ವಿಠಲ ವಿಠಲ ಅಂತ ಮಂತ್ರವನ್ನು ಹೇಗೆ ಮಾಡಬೇಕು, ಅದರಿಂದ ಏನು ಅದ್ಭುತ ಫಲಿತಗಳು ಅಂತ ತಿಳಿಸ್ಕೊಡಕ್ಕೆ ಈಗ ನಾಗರಾಜ್ ಸರ್ ಇದ್ದಾರೆ. ಅವ್ರು ನಮಗೆ ಎಲ್ಲರಿಗೂ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾ, ಎಸ್ ಸರ್. ಆತ್ಮೀಯರೇ, ಇವತ್ತು ನಾವು ಮನೆ ಮತ್ತು ಕಾರ್ಯಕ್ರಮದಲ್ಲಿ ಹೃದಯ ದೌರ್ಬಲ್ಯಕ್ಕೆ ಸಂಬಂಧಪಟ್ಟಂತಹ ಔಷಧಿ, ಆ ವಿಚಾರಗಳನ್ನ ನಾವು ಇವತ್ತು ತಗೊಳ್ತೀವಿ. ಅದಕ್ಕೆ ಮುಂಚೆ ಹೃದಯದ ಕವಾಟಗಳನ್ನ ಬಲಪಡಿಸುವಂತಹ ಚಟುವಟಿಕೆ ಅಂತ ಹೇಳಿದಾಗ, ಇದು ಸುಮಾರು ಒಂದು 15 ವರ್ಷಗಳ ಹಿಂದೆನೆ ನಾನು ಇದನ್ನ ಅಧ್ಯಯನ ಮಾಡಿದ್ದೆ. ಆಗ್ಲೂ ಕೂಡ ನಾವು ಒಂದಷ್ಟು ದಿವಸ ಇದನ್ನ ಹಾಗೆ ಕಂಟಿನ್ಯೂ ಮಾಡಿದ್ವಿ. ಮಧ್ಯ ಸ್ವಲ್ಪ ಬ್ರೇಕ್ ಆಗಿತ್ತು. ಮೊನ್ನೆ ಕೂಡ ಇದರದೊಂದು ವಿಡಿಯೋ ಬಂದಿತ್ತು. ಇತ್ತೀಚೆಗೆ ತುಂಬಾ ದೊಡ್ಡ ಸಂಶೋಧನೆಯನ್ನ ಮಾಡಿದ್ದಾರೆ. ವಿಠ್ಠಲನ ನಾಮವನ್ನ ಉಚ್ಚಾರಣೆ ಮಾಡೋದ್ರಿಂದ ಹೃದಯದ ಕವಾಟಗಳು ಸದೃಢವಾಗ್ತವೆ. ಹೃದಯದ ಯಾವುದೇ ರೀತಿಯ ದೌರ್ಬಲ್ಯವನ್ನ ಗುಣಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತೇಳಿ ಒಂದು ಸಂಶೋಧನೆಯನ್ನ ಮಾಡಿದ್ದಾರೆ. ನಾವು ಈ ಸಂಸ್ಕೃತದ ಶಬ್ದಗಳು ಮತ್ತೆ ಸಂಸ್ಕೃತದಲ್ಲಿ ಬರ್ತಕ್ಕಂತಹ ಅನೇಕ ಶ್ಲೋಕಗಳು, ಮಂತ್ರಗಳು, ಇವುಗಳನ್ನ ಉಚ್ಚಾರಣೆ ಮಾಡೋದ್ರಿಂದ ಶ್ವಾಸಕೋಶ, ಹೃದಯ, ಥೈಮಸ್ ಗ್ರಂಥಿ ಮತ್ತು ಥೈರಾಯ್ಡ್ ಗ್ರಂಥಿ ಇವಿಷ್ಟು ಕೂಡ ಸಂಪೂರ್ಣವಾಗಿ ಆಕ್ಟಿವೇಟ್ ಆಗ್ತವೆ. ಇವುಗಳು ಆಕ್ಟಿವೇಟ್ ಆದ್ರೆ ನಮ್ಮ ದೇಹದಲ್ಲಿ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಆದ್ರಿಂದ ಇವತ್ತು ನಾವು ಆ ಹೃದಯಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳ ಜೊತೆಗೆ ಶಾರೀರಿಕವಾಗಿ ಹೃದಯವನ್ನ ನಾವು ಹೇಗೆ ನ್ಯಾಚುರಲ್ ಆಗಿ ಹೇಗೆ ಅದನ್ನ ಸದೃಢಗೊಳಿಸ್ಬೋದು ಅಂತಕ್ಕಂಥ ವಿಚಾರವನ್ನ ನೋಡುವಾಗ, ಈ ವಿಠ್ಠಲ ಅಂತಕ್ಕಂಥ ಶಬ್ದ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದನ್ನ ಸಂಶೋಧನೆ ಅಂತ ತಿಳಿಸಿದ್ದಾರೆ. ಈ ವಿಠ್ಠಲ ನೋಡಿ, ಈ 2 ಅಕ್ಷರಗಳಿದಾವಲ್ಲ, ಠ, ಇದು ನಮ್ಮಲ್ಲಿ ಅಹಂಕಾರವನ್ನು ಹೋಗ್ಲಾಡಿಸಿ, ನಾನು ಅಂತಕ್ಕಂಥ ಅಹಂಕಾರವನ್ನು ಹೋಗ್ಲಾಡಿಸಿ ಈ ಸಾತ್ವಿಕ ಸ್ಥಿತಿಗೆ ತರುತ್ತೆ. ಇಲ್ಲಿ ಠ ಅಂತಕ್ಕಂಥದ್ದು ಮಹಾಪ್ರಾಣ ಆಗ್ಬೇಕು, ಮತ್ತೆ ಆ ಮಹಾಪ್ರಾಣದಲ್ಲಿ ಒತ್ತಕ್ಷರವೂ ಆಗ್ಬೇಕು, ಅಲ್ಪ ಪ್ರಾಣ ಆಗ್ಬಾರ್ದು. ವಿಠ್ಠಲ ವಿಠ್ಠಲ ಅದನ್ನ ಉಪಯೋಗ ಬರೋದಿಲ್ಲ. ವಿಠ್ಠಲ ವಿಠ್ಠಲ ವಿಠ್ಠಲ. ಇದನ್ನ ಉಚ್ಚಾರಣೆ ಮಾಡುವಾಗ ನಿಮ್ಮ ಹೃದಯದ ಭಾಗದಲ್ಲಿ ಕೈ ಇಟ್ಕೊಂಡು ಬೇಕಾದ್ರೆ ಮಾಡಿ, ಅದು ಎಷ್ಟು ಪರಿಣಾಮಕಾರಿಯಾಗಿದೆ ಅಂತ. ಈ ವಿಠ್ಠಲ ಅಂತಕ್ಕಂಥ ಕೇವಲ ಬರೀ ಆ ನಾಮಸ್ಮರಣೆಗೆ ಜೊತೆಗೆ ಪುರಂದರದಾಸರು ಅದ್ಭುತವಾದಂತಹ ಒಂದು ಕೀರ್ತನೆಯನ್ನ ರಚನೆ ಮಾಡಿದ್ದಾರೆ. ಹಿಂದೆ ಇದನ್ನ ನಾನು ಒಮ್ಮೆ ಹಾಡಿ ಅದರದ್ದು ನಿಮಗೆ ಕಳಿಸ್ಕೊಟ್ಟಿದ್ದೆ. ಅದನ್ನ ಮತ್ತೆ ಇನ್ನೊಂದು ಸಾರಿ ಹಾಡುವ ಪ್ರಯತ್ನ ಮಾಡೋಣ. ಇದರಲ್ಲಿ ಈ ವಿಠ್ಠಲನ ನಾಮಸ್ಮರಣೆ ಬಹಳ ಚೆನ್ನಾಗಿ ಬರುತ್ತೆ, ಕೇಳಿಸ್ಕೊಳ್ಳಿ. ಆಮೇಲೆ ಆ ವಿಠ್ಠಲ ವಿಠ್ಠಲ ಅಂತಕ್ಕಂಥ ಆ ಶಬ್ದ ಬರುವ ಸಂದರ್ಭದಲ್ಲಿ ತಾವು ಕೂಡ ಅದನ್ನ ಉಚ್ಚಾರಣೆ ಮಾಡಿ. ಪಂಡರಾಪುರವೆಂಬ ದೊಡ್ಡ ನಗರ, ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ವಿಠೋಬನಿರುವುದು ನದಿ ತೀರ, ಅಲ್ಲಿ ಪಂಡರಿ ಭಜನೆ ವ್ಯಾಪಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ.
ವಿಠೋಬನಿಗೆ ಪ್ರಿಯ ತುಳಸಿಹಾರ ಅಲ್ಲಿ ಭಕ್ತ ಜನರ ವ್ಯಾಪಾರ. ವಿಠೋಬನಿಗೆ ಪ್ರಿಯ ಬುಕ್ಕೆಯ ಗಂಧ ಅಲ್ಲಿ ಚಂದ್ರ ಭಾಗ ಸ್ನಾನ ಬಲು ಅಂದ. ಪಂಡರಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಈ ಚರಣದಲ್ಲಿ ಬರ್ತಕ್ಕಂತ ವಿಠೋಬ ಅಂತಕ್ಕಂಥದನ್ನ ನಾನೇ ವಿಠಲ ವಿಠಲ ಅಂತ ಹೇಳ್ತೀನಿ. ನನ್ನ ಜೊತೆಯಲ್ಲಿ ತಾವು ಕೂಡ ಹೇಳ್ತಾ ಹೋಗಿ. ಶ್ರೀಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ. ಶ್ರೀಹರಿ ವಿಠಲ ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ. ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ. ವಿಠಲ 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 ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ. ವಿಠಲ 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 ಪಾಂಡುರಂಗ ಜಯ ಹರಿ ವಿಠಲ ಪಾಂಡುರಂಗ. ವಿಠಲ 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 ವಿಠಲ. ಜಯ ಹರಿ ವಿಠಲ ಪಾಂಡುರಂಗ ಶ್ರೀ ಹರಿ ವಿಠಲ ಪಾಂಡುರಂಗ. ವಿಠಲ 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 ಪಾಂಡುರಂಗ ನಮ್ಮ ಪುರಂದರ ವಿಠಲ ಪಾಂಡುರಂಗ. ವಿಠಲ 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 ಪಾಂಡುರಂಗ ನಮ್ಮ ಪುರಂದರ ವಿಠಲ ಪಾಂಡುರಂಗ. ಪಂಡರಾಪುರವೆಂಬ ದೊಡ್ಡ ನಗರ ಅಲ್ಲಿ ಪಂಡರಿ ಭಜನೆ ವ್ಯಾಪಾರ. ಪಂಡರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ ವಿಠೋಬನಿರುವುದು ನದಿ ತೀರ ಅಲ್ಲಿ ಪಂಡರಿ ಭಜನೆ ವ್ಯಾಪಾರ. ಪಂಡರಾಪುರವೆಂಬ ದೊಡ್ಡ ನಗರ ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಹರಿ ಓಂ.